ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 40 ಇದರಲ್ಲಿ ಹೌ ಟು ಯೂಸ್ ವಿ ಲುಕ್ಅಪ್ ಫಾರ್ಮುಲಾ ಇನ್ MS Excelದಲ್ಲಿ ವಿ ಲುಕ್ಅಪ್ಪನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಆ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ, ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 41. ಸೊ ಇದರಲ್ಲಿ ನಾನು ಹೈಪರ್ ಲಿಂಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೈಪರ್ ಲಿಂಕನ್ನು ಎಕ್ಸೆಲ್ದಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಹೈಪರ್ ಲಿಂಕ್ ಯೂಸ್ ಮಾಡ್ಕೊಂಡು ನಮಗೆ ಏನು ಯೂಸ್ ಇದೆ ಅದರದ, ಸೊ ಅದನ್ನೆಲ್ಲ ಇವತ್ತಿನ ಕ್ಲಾಸ್ದಲ್ಲಿ ನೋಡೋಣ. ಎಕ್ಸಾಂಪಲ್ ಹೇಳಬೇಕಂದ್ರೆ ಹೈಪರ್ ಲಿಂಕ್ ನಾವು ಈಗ ಎಕ್ಸೆಲ್ದಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ, ನಮಗೀಗ MS ವರ್ಡ್ ಒಂದು ಫೈಲ್ ಓಪನ್ ಮಾಡಬೇಕಾಗಿದೆ. ಓಕೆ, ಸೊ ಆಗ ಈಸಿಯಾಗಿ ನಾವು ಹೈಪರ್ ಲಿಂಕನ್ನು ಯೂಸ್ ಮಾಡಿಕೊಂಡು ನಾವು ವರ್ಕ್ ಮಾಡತಕ್ಕಂಥ ಒಂದು ಪ್ಲೇಸ್ದಲ್ಲಿ, ಅಂದರೆ ನಾವು ವರ್ಕ್ ಮಾಡತಕ್ಕಂಥ ಒಂದು ಸೀಟದಲ್ಲಿ ನಾವು ಏನು ಮಾಡ್ಬೋದು, MS ವರ್ಡ್ದ ಒಂದು ಲಿಂಕನ್ನು ತಗೊಂಡು ಅಲ್ಲೇ ಓಪನ್ ಮಾಡಿ ನೋಡ್ಕೋಬೋದು. ಯಾವುದೇ ಫೈಲ್ ಇರ್ಬೋದು, ಪೇಂಟ್ದು ಇರ್ಬೋದು, ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್ ಅಥವಾ ಯಾವುದಾದ್ರೂ ಒಂದು ಇಮೇಜ್ ಇರ್ಬೋದು. ಸೊ ಈ ಪ್ರಕಾರ ನಾವು ಲಿಂಕನ್ನು ಮಾಡ್ಕೋಬೋದು. ಲಿಂಕ್ ಮಾಡಿಕೊಂಡು ಆ ಫೈಲನ್ನು ಓಪನ್ ಮಾಡಿ ನೋಡ್ಕೋಬೋದು. ಈ ಪ್ರಕಾರ ನಾವು ಏನು ಮಾಡ್ಬೋದು, ಹೈಪರ್ ಲಿಂಕನ್ನು ಯೂಸ್ ಮಾಡ್ಕೋಬೋದು. ಮತ್ತೊಂದು ರೀತಿಯಪ್ಪ ಅಂದರೆ ನಾವು ಒಂದು ವರ್ಕ್ ಶೀಟ್ದಲ್ಲಿ ವರ್ಕ್ ಮಾಡ್ತಿರ್ತೇವೆ, ಸಾಕಷ್ಟು ವರ್ಕ್ ಶೀಟ್ ಇದ್ದಿರ್ತವೆ. ವರ್ಕ್ ಶೀಟ್ ನಂಬರ್ 1, ಶೀಟ್ ನಂಬರ್ 2, ಶೀಟ್ ನಂಬರ್ 3, 4, 5 ಈ ಪ್ರಕಾರ ಶೀಟ್ ಇದ್ದಿರ್ತವೆ. ನಾವು 1ನೇ ಶೀಟದಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ, ನಮಗೆ ಈಗ 3ನೇ ಸೀಟಿಗೆ ಜಂಪ್ ಆಗಬೇಕಾಗಿದೆ, ಅಂದರೆ 3ನೇ ಸೀಟಿಗೆ ಲಿಂಕ್ ತಗೋಬೇಕಾಗಿದೆ. ಸೊ ಅದನ್ನು ಕೂಡ ಯಾವ ರೀತಿಯಾಗಿ ಲಿಂಕ್ ಮಾಡ್ಕೊಳ್ಳೋದು, ಸೀಟ್ ಟು ಸೀಟ್. ಓಕೆ, ಮತ್ತು ನಾವು ಫೈಲನ್ನು ಕೂಡ ಲಿಂಕ್ ಮಾಡ್ಕೋಬೋದು, ಸೀಟ್ ಟು ಸೀಟನ್ನು ಕೂಡ ನಾವು ಇಲ್ಲಿ ಲಿಂಕ್ ಮಾಡಿ ನೋಡ್ಕೋಬೋದು. ಸೊ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ಇವಾಗ ನಾನು ಎಕ್ಸೆಲನ್ನು ಓಪನ್ ಮಾಡ್ಕೋತೀನಿ. ಸೊ ಈಗ ಎಕ್ಸೆಲನ್ನು ಓಪನ್ ಮಾಡಿದ ನಂತರ ನಾ ಇಲ್ಲಿ ಶೀಟ್ 1, ಶೀಟ್ 2, ಶೀಟ್ 3, ಶೀಟ್ 4 ಮತ್ತು ಶೀಟ್ 5 ಶೀಟ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಮ್ಮ ಕರ್ಸರ್ ಎಲ್ಲಿದೆಪ್ಪ ಅಂದರೆ ಇಲ್ಲಿ ಶೀಟ್ 1ದಲ್ಲಿದೆ. ಸೊ ಈಗ ನಾನು ಲಿಂಕ್ ಮಾಡ್ಕೋಬೇಕಾಗಿದೆ, ಬೇರೆ ಫೈಲ್ಗಳನ್ನ ನಾವು ಇಲ್ಲಿ ಲಿಂಕ್ ಮಾಡ್ಕೋಬೇಕಾಗಿದೆ. ಸೊ ಅವುಗಳನ್ನ ಯಾವ ರೀತಿಯಾಗಿ ಲಿಂಕ್ ಮಾಡೋದು ಅನ್ನೋದನ್ನು ನೋಡಬೇಕಾದ್ರೆ ಇಲ್ಲಿ ಇನ್ಸರ್ಟ್ದಲ್ಲಿ ಬರಬೇಕು. ಓಕೆ, ಇನ್ಸರ್ಟ್ದಲ್ಲಿ ಬಂದ ನಂತರ ಲಿಂಕ್. ಓಕೆ, ಈ ಲಿಂಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು, ಅಥವಾ ಶಾರ್ಟ್ಕಟ್ ಕೀ ಏನಿದೆಯಪ್ಪ ಅಂದರೆ ಇಲ್ಲಿ ಕಂಟ್ರೋಲ್ ಕೆ. ಓಕೆ, ಶಾರ್ಟ್ಕಟ್ ಕೀ ಏನಿದೆ ಕಂಟ್ರೋಲ್ ಕೆ. ಸೊ ಕಂಟ್ರೋಲ್ ಕೆ ನಾನು ಪ್ರೆಸ್ ಮಾಡಿದ ನಂತರ ನಮಗೆ ಇಲ್ಲಿ ಏನು ಬರ್ತಾವಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು, ಎಕ್ಸಿಸ್ಟಿಂಗ್ ಫೈಲ್ ಅದು ಬರ್ತದೆ, ಆರ್ ವೆಬ್ ಪೇಜ್, ಮತ್ತು ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಅದು ಬರ್ತದೆ. ಓಕೆ, ಸೊ ಈಗ ನಾನು ಏನು ತಗೋತೀನಪ್ಪ ಅಂದರೆ ಇಲ್ಲಿ ಬೇರೆ ಫೈಲನ್ನು ಓಪನ್ ಮಾಡಬೇಕಾದ್ರೆ ಇಲ್ಲಿ ನಾನು ಏನು ಮಾಡಬೇಕು, ಎಕ್ಸಿಸ್ಟಿಂಗ್ ಫೈಲ್ ತೊಗೋಬೇಕಾಗ್ತದೆ. ಸೊ ಇದರಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ನಾನು ಏನು ಮಾಡ್ಕೋಬೋದು, ಇಲ್ಲಿ ಲೊಕೇಶನನ್ನು ಹೋಗಬೇಕು. ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ. ಸೊ ಇಲ್ಲಿ ನಾವು ಬೇಕಾದ್ರೆ ಮತ್ತೆ ಏನು ಮಾಡ್ಕೋಬೋದು, ಇಲ್ಲಿ ಡೆಸ್ಕ್ಟಾಪ್ ಹೋಗ್ಬೋದು, ನಮ್ಗೆ ಎಲ್ಲಿದಾವೆ ಅಲ್ಲಿ ನಾವು ತೊಗೋಬೋದು. ಓಕೆ, ಇವಾಗ ಇಮೇಜಸ್ ಮೇಲೆ ನಾನು ಏನು ಮಾಡ್ತೀನಿ, ಇಮೇಜಸ್ಸನ್ನು ಓಪನ್ ಮಾಡ್ಕೋತೀನಿ. ಓಕೆ, ಇವಾಗ ಇಮೇಜಸ್ ಮೇಲೆ ಒಂದು ಏನು ಮಾಡಿದ್ದೀನಿ, ಸೆಲೆಕ್ಟ್ ಮಾಡ್ಕೊಂಡಿನಿ, ಒಂದು ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡಿನಿ, ಇಲ್ಲಿ ಓಕೆ ಕೊಡ್ತೀನಿ. ಸೊ ಈಗ ನೋಡ್ಕೋಬೋದು, ಇಲ್ಲಿ ಏನಾಗಿದೆಪ್ಪ ಅಂದರೆ ಲಿಂಕ್ ಬಂದಿದೆ. ಓಕೆ, ಡೆಸ್ಕ್ಟಾಪ್ ಇಮೇಜಸ್ animal1.jpg ಅಂತೇಳಿ ಏನು ಬಂದಿದೆ, ಅದರದ್ದು ಲೊಕೇಶನ್ ಬಂದಿದೆ. ಸೊ ಆಗ ನಾವು ಏನಾಗಿದೆ, ಲಿಂಕ್ ಆಗಿದೆ. ಲಿಂಕ್ ಆದದ್ದು ನಾವು ಯಾವ ರೀತಿ ಕಂಡು ಹಿಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಬ್ಲೂ ಕಲರ್ ಒಂದು ಟೆಕ್ಸ್ಟ್ ಬರ್ತದೆ ಮತ್ತು ಅಂಡರ್ಲೈನ್ ಬರ್ತದೆ. ಓಕೆ, ಸೊ ಇದು ಲಿಂಕ್ ಆಗಿದೆ, ಹೈಪರ್ ಲಿಂಕ್ ಆಗಿದೆ. ಸೊ ಆಗ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇದ್ರ ಮೇಲೆ ಈ ಪ್ರಕಾರ ಸಿಂಬಾಲ್ ಬರ್ತದೆ. ಓಕೆ, ಒಂದು ಫಿಂಗರ್ ಸಿಂಬಾಲ್ ಬರ್ತದೆ, ಇದ್ರ ಮೇಲೆ ಲೆಫ್ಟ್ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಲೆಫ್ಟ್ ಮೌಸನ್ನು ಕ್ಲಿಕ್ ಮಾಡಿದಾಗ ಒಂದು ಇಮೇಜ್ ಏನಾಗಿದೆ, ಇಲ್ಲಿ ಓಪನ್ ಆಗಿದೆ. ಓಕೆ, ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಲಿಂಕ್ ಮಾಡ್ಕೋಬೋದು. ಮತ್ತು ಕಂಟ್ರೋಲ್ ಕೆ ಮಾಡ್ತೀನಿ. ಕಂಟ್ರೋಲ್ ಕೆ ಮಾಡಿ ಮತ್ತೆ ನಮ್ಗೆ ಬೇಕಾದಂಥ ಫೈಲ್ಸ್ಗಳನ್ನ ಇಲ್ಲಿ ಓಪನ್ ಮಾಡ್ಕೋಬೋದು. ಓಕೆ, ಮತ್ತು ಇಲ್ಲಿ ಹೋಗಿ ನಾ ಏನು ಮಾಡ್ತೀನಪ್ಪ ಅಂದರೆ ಡಾಕ್ಯುಮೆಂಟ್ಸ್ದಲ್ಲಿ ಹೋಗಿ ನಾ ಒಂದು ಓಕೆ ಡಾಕ್ಯುಮೆಂಟ್ಸ್ದಲ್ಲಿ ನಾನು ಡಾಕ್ಯುಮೆಂಟ್ಸ್ ಫೋಲ್ಡರ್ನ ಓಪನ್ ಮಾಡ್ಕೋತೀನಿ ಇಲ್ಲಿ. ಸೊ ಇದರಲ್ಲಿ ಇರ್ತಕ್ಕಂಥ ಫೈಲನ್ನು ನಾನಿಲ್ಲಿ ಓಪನ್ ಮಾಡ್ತೀನಿ. ಓಕೆ, ಇವಾಗ MS ವರ್ಡನ್ನು ಓಪನ್ ಮಾಡ್ಕೋತೀನಿ. ಓಕೆ, ಸೊ ಈಗ MS ವರ್ಡ್ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಏನು ಬಂದಿದೆಪ್ಪ ಅಂದರೆ ಡಾಕ್ಯುಮೆಂಟ್ಸ್ ಫೋಲ್ಡರ್ದಲ್ಲಿ ಏನಿದೆ 1.docx ಅಂದರೆ ಎದ್ರದ್ದು MS ವರ್ಡ್. ಸೊ ಇದ್ರ ಮೇಲೆ ಲಿಂಕನ್ನು ಹೋಗಬೇಕು. ಓಕೆ, ಸೊ ಆಗ ಏನಾಗಿದೆಪ್ಪ ಅಂದರೆ ಇಲ್ಲಿ MS ವರ್ಡ್ ಓಪನ್ ಆಗಿದೆ, MS ವರ್ಡ್ ಫೈಲ್ ಇಲ್ಲಿ ಓಪನ್ ಆಗಿದೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ನಮಗೆ ಬೇಕಾದಂಥ ಒಂದು ಹೈಪರ್ ಲಿಂಕನ್ನು ಯೂಸ್ ಮಾಡ್ಕೊಂಡು ಯಾವುದೇ ಫೈಲನ್ನು ಇಲ್ಲಿ
ಓಪನ್ ಮಾಡ್ಕೋಬೋದು. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಯಾವುದು ಇರ್ಬೋದು, ನಾವು ಇಲ್ಲಿ ಲಿಂಕ್ ಮಾಡಿ ಓಪನ್ ಮಾಡ್ಬೋದು. ಇದು ಒಂಥರ ನಾವಿಲ್ಲಿ ಯೂಸ್ ಮಾಡ್ಕೋಬೋದು ಹೈಪರ್ ಲಿಂಕ್. ನೆಕ್ಸ್ಟ್ ನಾವು ಸೀಟ್ದಿಂದ ಸೀಟಿಗೆ ಹೋಗಬೇಕಾಗಿದೆ. ಸೀಟ್ 1ದಲ್ಲಿದ್ದೇವೆ, ಇವಾಗ ನಾವು ಸೀಟ್ 1ದಲ್ಲಿದ್ದಂಥದ್ದು ಸೀಟ್ 3ದಲ್ಲಿ ಹೋಗಬೇಕಾಗಿದೆ. ಇವಾಗ ನೋಡ್ಕೋಬೋದು, ನಾ ಇಲ್ಲಿ ಸೀಟ್ 1 ಇದೆ. ಇಲ್ಲಿ ನಾ ಈಗ ಸೀಟ್ ನಂಬರ್ 3ದಲ್ಲಿ ಜಂಪ್ ಆಗಬೇಕು, ಅಂದರೆ ಅಲ್ಲಿ ಲಿಂಕ್ ಹೋಗಬೇಕಾಗಿದೆ. ಇವಾಗ ಮತ್ತೆ ನಾ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಸೀಟ್ 3 ಹೋಗಬೇಕಾಗಿದೆ. ಅವಾಗ ಮತ್ತೆ ಕಂಟ್ರೋಲ್ ಕೆ ಮಾಡೋದು. ಕಂಟ್ರೋಲ್ ಕೆ ಮಾಡಿದ ನಂತರ ಇಲ್ಲಿ ಇದೊಂದು ಡೈಲಾಗ್ ಬಾಕ್ಸ್ ಬರ್ತದೆ. ಸೊ ಇದರಲ್ಲಿ ನಾ ಈಗ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಏನು ಮಾಡ್ತದಪ್ಪ ಅದರಲ್ಲಿ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಎಕ್ಸಿಸ್ಟಿಂಗ್ ಫೈಲ್ ಇಲ್ಲೆಲ್ಲ ಓಪನ್ ಆಗಿದ್ದಾವೆ. ಸೊ ಅವಾಗ ನಾವು ಏನು ಮಾಡ್ಕೋಬೇಕು, ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸೀಟ್ ನಂಬರ್ಸ್ ಬರ್ತವೆ. ಓಕೆ, ಸೀಟ್ ನಂಬರ್ಸ್ ನಾವು ಎಷ್ಟನೇ ನಂಬರ್ ಸೀಟ್ಗೆ ಹೋಗಬೇಕಾಗಿದೆ, ಈಗ ಸೀಟ್ ನಂಬರ್ 3. ಓಕೆ, ಸೊ ಈಗ ಸೀಟ್ ನಂಬರ್ 3 ನಾ ಇಲ್ಲಿ ಏನು ಮಾಡ್ಕೋತೀನಿ, ಸೆಲೆಕ್ಟ್ ಮಾಡ್ಕೋತೀನಿ. ಸೀಟ್ ಬಂದಾಗ ನೋಡ್ಕೋಬೋದು ಇಲ್ಲಿ ಸೀಟ್. ಸೊ ಇದನ್ನು ಸೆಲೆಕ್ಟ್ ಮಾಡಿದಾಗ ಎಕ್ಸಿಸ್ಟಿಂಗ್ ಫೈಲ್ ಆರ್ ವೆಬ್ ಪೇಜ್ ಇವು ಡಾಕ್ಯುಮೆಂಟ್ಸಲ್ಲಿ ನಮ್ಮ ಫೈಲೆಲ್ಲ ಓಪನ್ ಆಗ್ತಿರ್ತವೆ. ಸೊ ಇವಾಗ ನಾವು ಸೀಟಿಂದ ಸೀಟ್ಗೆ ನಾವು ಲಿಂಕ್ ತೊಗೋಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೀಟ್ 1, ಸೀಟ್ 2, ಸೀಟ್ 3, ಸೀಟ್ 4, ಸೀಟ್ 5 ನಾವು ಎಷ್ಟು ತೊಗೊಂಡಿದ್ದೀವಲ್ಲ ಅಷ್ಟೆಲ್ಲನೂ ಇಲ್ಲಿ ಬಂದಿರ್ತವೆ. ಸೊ ನಾನು ಸೀಟ್ 3 ತೊಗೋತೀನಿ. ಓಕೆ, ಸೀಟ್ 3 ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಇಲ್ಲಿ ಓಕೆ ಕೊಡ್ತೀನಿ. ಓಕೆ, ಇಲ್ಲಿ ಸೀಟ್ 3 ಲಿಂಕ ಇಲ್ಲಿ ಬಂದಿದೆ. ಸೊ ಇವಾಗ ನೋಡ್ಕೋಬೋದು ಸೀಟ್ 3 ಲಿಂಕ್ ಇಲ್ಲಿ ಬಂದಿದೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋತೀನಿ. ಸೊ ಇವಾಗ ನೋಡ್ಕೋಬೋದು ಸೀಟ್ ನಂಬರ್ 3. ಓಕೆ, ಸೀಟ್ ನಂಬರ್ 3. ಅದೇ ರೀತಿಯಾಗಿ ಸೀಟ್ ನಂಬರ್ 2 ಹೋಗಬೇಕಾಗಿದೆ. ಇವಾಗ ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಕಂಟ್ರೋಲ್ ಕೆ ಮಾಡಿ ಇಲ್ಲಿ ಸೀಟ್ ನಂಬರ್ 2. ಓಕೆ, ಸೀಟ್ ನಂಬರ್ 2 ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಇಲ್ಲಿ ಓಕೆ ಕೊಡ್ತೀನಿ. ಇಲ್ಲಿ ಸೀಟ್ ನಂಬರ್ 2. ಓಕೆ, ಇಲ್ಲಿ ಸೀಟ್ ನಂಬರ್ 2. ಅದೇ ರೀತಿಯಾಗಿ ಸೀಟ್ ನಂಬರ್ 1 ಹೋಗಬೇಕಾಗಿದೆ. ಇವಾಗ ಸೀಟ್ ನಂಬರ್ 1. ಓಕೆ, ಮತ್ತೆ ಕಂಟ್ರೋಲ್ ಕೆ ಮಾಡಿ ಸೀಟ್ ನಂಬರ್ 1. ಓಕೆ, ಇಲ್ಲಿ ಓಕೆ. ಸೊ ಇವಾಗ ಮತ್ತೆ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಸೀಟ್ ನಂಬರ್ 1 ಬರ್ತದೆ. ಓಕೆ, ಆಟೋಮೆಟಿಕ್ಕಾಗಿ ಸೀಟ್ 1 ಇಲ್ಲಿ ಬರ್ತದೆ. ಸೊ ಈ ಪ್ರಕಾರ ನಾವು ಒಂದು ಹೈಪರ್ ಲಿಂಕನ್ನು ಬೇರೆ ಫೈಲ್ಗಳನ್ನ ನಮ್ಮ ಒಂದು ಎಕ್ಸೆಲ್ದಲ್ಲಿ ಓಪನ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೋಬೋದು. ಮತ್ತು ಎಕ್ಸೆಲ್ದಲ್ಲಿ ಇರ್ತಕ್ಕಂಥ ಒಂದು ಸೀಟ್ನಿಂದ ಮತ್ತೊಂದು ಸೀಟ್ಗೆ ನಾವು ಹೋಗಲಿಕ್ಕೆ ಕೂಡ ಲಿಂಕ್ ಮಾಡ್ಕೋಬೋದು. ಹೈಪರ್ ಲಿಂಕನ್ನು ಮಾಡ್ಕೊಂಡು ಎಕ್ಸೆಲ್ದಲ್ಲಿ ಇರ್ತಕ್ಕಂಥ ಒಂದು ಸೀಟಿಂದ ಮತ್ತೊಂದು ಸೀಟ್ಗೆ ನಾವು ಲಿಂಕ್ ಮಾಡ್ಕೊಂಡು ಅಲ್ಲಿ ಡೈರೆಕ್ಟಾಗಿ ಮೂವ್ ಆಗ್ಬೋದು. ಓಕೆ, ಸೊ ಈ ಪ್ರಕಾರ ನಾವು ಒಂದು ಹೈಪರ್ ಲಿಂಕನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾನು ಹೈಪರ್ ಲಿಂಕನ್ನು ಯಾವ ರೀತಿಯಾಗಿ ಎಕ್ಸೆಲ್ದಲ್ಲಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.